ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ? ಸನ್ನಿಧಿ, ಮಿಸ್ ಸನ್ನಿಧಿ ವಸಿಷ್ಠ ಅವರಿಲ್ಲಿದ್ದಾರೆ. ಮತ್ತು ಅವರೇನೋ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಿದಾರಂತೆ. ನೋಡೋಣ ಏನಂತ. ಏನು ಹೆಸರು? ಪುಡ್ಡಿಂಗ್. ಪುಡ್ಡಿಂಗ ಪಡ್ಡಿಂಗ? ಪುಡ್ಡಿಂಗ್. ಪುಡ್ಡಿಂಗ್. ಯಾವುದ್ರಲ್ಲಿ? ಕಾರ್ನ್ಫ್ಲೋರ್, ಹಾಲು ಎಲ್ಲ ಹಾಕಲಿಕ್ಕೆ ಆದಂತಹ ಸಾಮಗ್ರಿಗಳು: ಪಾತ್ರೆ, ಸ್ಪೂನ್, ಅದು ಸೇರು, ಸ್ಪೂನ್, ಕಾರ್ನ್ಫ್ಲೋರ್ ಆ್ಯಂಡ್ 1 ಗ್ಲಾಸ್ ಹಾಲು, ಸಕ್ಕರೆ, ನೀರು ಆ್ಯಂಡ್ ಸ್ವಲ್ಪ ಚಾಕ್ಲೇಟ್ ಪೌಡರ್ ಇಟ್ಕೊಂಡಿದ್ದೇವೆ. ಇದೇನು ಇದು? ಅದು ಖಾಲಿ ಪಾತ್ರೆ, ಅದೇ ಅದು ಲಾಸ್ಟ್. ಅದರಲ್ಲಿ ಮಾಡಿ. ಫಸ್ಟ್ ಏನು ಮಾಡ್ತಿದ್ದೀರಾ ಹೇಳ್ತಾ? ಪಾತ್ರೆ ನೆಕ್ಸ್ಟ್ ಪಾತ್ರೆ ಎಲ್ಲಿಡಬೇಕು? ಅದು ಗ್ಯಾಸಲ್ಲಿ. ಹಾಂ, ಗ್ಯಾಸ್. ನೆಕ್ಸ್ಟ್ ಒಂದು ನಿಮಿಷ ಈ ಸುಬ್ಬಣ್ಣನ ವಾಯ್ಸ್ ಹೇಳ್ಬೇಕು, ಲಾಕ್ ಮಾಡ್ತಾರೆ. ಗ್ಯಾಸ್ ಆನ್ ಮಾಡಲಿಕ್ಕೆ ಗೊತ್ತಾ? ಇಲ್ಲ. ಸನ್ನಿಧಿ ಫಸ್ಟ್ ಟೈಮ್ ಅವಳಾಗಿ ಕುಕ್ ಮಾಡ್ತಿದ್ದಾಳೆ. ಅವತ್ತೇನೋ ಜ್ಯೂಸ್ ಮಾಡಿದ್ದು ಅವಳಷ್ಟಕ್ಕೆ ಮಾಡ್ತಿರೋ ಫಸ್ಟ್ ರೆಸಿಪಿ. ಫಸ್ಟ್ 1 ಗ್ಲಾಸ್ ಹಾಲು ಹಾಕಬೇಕು. 1 ಗ್ಲಾಸ್ ಹಾಲು, ಆಮೇಲೆ ಒಂದು ಸ್ವಲ್ಪ ನೀರು, ಆಮೇಲೆ ಸಕ್ಕರೆ ಎಷ್ಟು ಹಾಕ್ಬೇಕು ಅಂತ ಈಗ ನನ್ನ ಹತ್ರ ಕೇಳ್ತಾಳೆ. ನನಗೆ ಇದರ ಐಡಿಯಾವೇ ಇಲ್ಲ. ಸೊ ನನ್ನ ಜೊತೆ ಸಕ್ಕರೆ ಬಿಟ್ಟು ಬೇರೆ ಹಾಕು. 2, 3, 4, ಇನ್ನೊಂದ 5 ಸಾಕು. ಇನ್ನಂತ ಕುದಿಬೇಕಾ? ಕಾರ್ನ್ಫ್ಲೋರ್ ಇಲ್ಲ. ಹಾಂ, ಇಲ್ಲ, ಕಾರ್ನ್ಫ್ಲೋರ್ ಎಷ್ಟು ಹಾಕಬೇಕು? ನನಗೇನೋ ಗೊತ್ತು, ನನಗೆ ಇದ್ರ ಐಡಿಯಾವೇ ಇಲ್ಲ ಅಂತ ಹೇಳಿದ್ದೇನೆ. ಪೆದ್ದಿ ಹಾಗೆ ಅಲ್ಲ ಅದು ಮಾಡುದು. ಎಂತ ಇದು ಸನ್ನಿಧಿ ನಿನ್ನ ಅವಸ್ಥೆ. ಅದೊಂದು ಗ್ಲಾಸಿಗೆ ಹಾಲು ತೆಗೆದು ಮತ್ತೆ ಅದಕ್ಕೆ ಕಾರ್ನ್ಫ್ಲವರ್ ಹುಡಿ ಹಾಕಿ ಮತ್ತೆ ಸ್ಪೂನಿಂದ ತಿರುಗಿಸಿ ಮತ್ತೆ ಅದಕ್ಕೆ ಹಾಕುದು. ಇಲ್ಲದಿದ್ರೆ ಗಂಟು ಬೀಳ್ತದೆಮ್ಮ. ಹಾಗೆ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತಾ? ಎಷ್ಟೊತ್ತು? ಒಂದು ಸ್ವಲ್ಪ ಥಿಕ್ನೆಸ್ ಕಾರ್ನ್ಫ್ಲೋರ್. ಕಾರ್ನ್ಫ್ಲೋರ್ ಇನ್ನೂ ಬೇಕಾ? ಗೊತ್ತಿಲ್ಲ, ನನಗೆ ಕೂಡ ಇದರ ಐಡಿಯಾ ಇಲ್ಲ. ಸುಮ್ಮನೆ ನಾನು ಫಸ್ಟ್ ಸಿಡಿಕ ಅಲ್ಲ, ಸ್ವಲ್ಪ ಸ್ವಲ್ಪ ಸಾಕು ಸಾಕು. ನಿನ್ನ ಕ್ಲಾಸಿನವರೆಲ್ಲ ಮೊದಲಿಂದ ಗೊತ್ತಾ? ಇದು ಹೀಗೆ ದಪ್ಪ ಇರ್ತದಾ? ಮತ್ತೆಂತಗೆ ನೀರು ಹಾಕುದು? ನಂಗೆ ಗೊತ್ತಿಲ್ಲ ಅದು ಹೇಗಿರ್ತದೆ ಅಂತ. ಆಯಿತಾ? ನಿಮಗೆಂತ ಶೀತವ? ಮತ್ತೆ ತಿಂದು ಎಂತ ಗಂಟು ಬಾರದ ಇದು ಇವತ್ತಾಗುವ ಲಕ್ಷಣಗಳು ಯಾವುದು ಕಾಣಿಸುತ್ತಿಲ್ಲ. ದಪ್ಪಾಗಬೇಕು. ಸಾಕು ಮಾರೈತೆ, ಅದೀಗ ತಣಿತದಾಗ ದಪ್ಪ ಆಗ್ತದೆ. ಅದಿನ್ನೂ ತಣಿಬೇಕು. ಅದಾದ್ಮೇಲೆ ಇದರಲ್ಲಿ ಹಾಕುದಾ? ಇಷ್ಟೇ ನಿಂದು ಪುಡ್ಡಿಂಗ್. ನೀನು ತಾನೇ ಹೇಳಿದ್ದು ಏನಾದರೂ ಮಾಡು ಅಂತ. ಏನಾದರೂ ಮಾಡಂತ ಹೇಳಿದಕ್ಕೆ ನಾನೆಲ್ಲ ತಿನ್ನಲಿಕ್ಕೆ. ಫಸ್ಟ್ ಟ್ರಯಲ್ ನಿನ್ನ ಮೇಲೆ. ಇಲ್ಲ, ನೀನೇ. ಈ ಚಾಕ್ಲೇಟ್ ಹುಡಿ ಎಂತಕ್ಕೆ ಇಲ್ಲಿ? ಅದು ಲಾಸ್ಟಿಗೆ ಇದು ಫ್ರೀಸ್ ಮಾಡಿ ಆದಮೇಲೆ ಕಟ್ ಮಾಡಿ ಆಮೇಲೆ ಒಂದು ಬಟ್ಲಿಗೆ ಹಾಕಿ ಅದನ್ನು ಹೀಗೆ ಮಾಡಿ ಎಂತ ಅರ್ಥ ಆಗ್ತಿಲ್ಲ. ನೀ ಮತ್ತೆ ಮಾಡಿದ ಮೇಲೆ ಲೈವ್ ಆಗಿ ತೋರಿಸುವಾಗ ಅರ್ಥ ಆಗ್ತದೆ. ಅಷ್ಟೊತ್ತು ನೀವೆಂತ ಮಾಡ್ತೀರಿ? ಅಂತ ಶಾರ್ಟ್ ಬ್ರೇಕ್. ಆಯ್ತು, ನಾನು ಚಾಕ್ಲೇಟ್ ಐಸ್ ಕ್ಯಾಂಡಿ ಹೇಳಿ ಕೊಡ್ತೇನೆ. ನೀವು ಮಾಡಬೇಕಾಯ್ತಾ? ಇದು ಸಕ್ಸಸ್ ಆದರೆ ಮಾತ್ರ. ಆದರೂ ನೀನು ಕೂದಲಿನ ರಹಸ್ಯ ಏನು? ಕೂದಲಿಗೆ ರಹಸ್ಯ ಇಲ್ಲ, ಅದಕ್ಕಾಗಿ ಶಾರ್ಟ್ ಬ್ರೇಕ್. 2 minutes ಬ್ರೇಕ್. ನೋಡಿ ಅವಳು ಮಾಡಿದ್ದ. ನಾನು ಇಷ್ಟೊತ್ತು ಉಜ್ಜುತ್ತಿದ್ದೆ, ಕ್ಯಾಮರಾ ಕಂಡದ್ದೇ ಇಲ್ಲ ಅವಳು ಒರೆಸ್ಲಿ. ಯಾರು ಹೇಳಿದ್ದು? ತಣಿತಾ? ಮತ್ತೆ ಅದೆಂತಕ್ಕೆ ತಣಿದ್ರೆ ಇದೆಂತಕ್ಕೆ? ಸ್ವಲ್ಪ ಬಿಸಿ ಇದೆ. ಹೋಗ್ತಾ ಉಂಟು, ತುಂಬ ಬಿಸಿ. ಅದು ಹಾಗೆ ಕಲ್ಲು ಆಗಬಾರದು ತಾಯಿ. ಸದ್ಯಕ್ಕೆ ಇಷ್ಟು ಸಾಕಲ್ಲ, ಯಾಕಂದರೆ ನೀನು ಮಾಡಿದ್ದೆ ಹೇಗುಂಟು ಅಂತ ಗೊತ್ತಿಲ್ಲ. ನಿನ್ನ ಪಾಲಿಗೆ ಬೇಕಾದಷ್ಟು ಮಾತ್ರ ಸಾಕು. ನೆಕ್ಸ್ಟ್ ಎಂತ ಮಾಡಬೇಕು? ನೆಕ್ಸ್ಟ್ ಇಲ್ಲ, ಸ್ವಲ್ಪ ತಣಿಲಿ, ಆಮೇಲೆ ಹೊಗೆ ಎಲ್ಲ ಹೋಗ್ತಾ ಉಂಟು. ಅದಾಗಿ ಮತ್ತು ಫ್ರಿಜ್ಜಿನ ಹೋಗಿ ಹೋದ್ರೆ ಕಷ್ಟ. ಸರಿ ಆಯಿತು. ಆಯ್ತು ಇಷ್ಟು ಬೇಗ? ಫ್ರಿಜ್ಜಲ್ಲಿ ಇರ್ತಾಳೆ. ಫ್ರಿಜ್ಜಲ್ಲಿ ಫ್ರೀಸರಲ್ಲ? ಅದೇ ಹಾಂ ಅದೇ
ಫ್ರೀಸರಲ್ಲೇ ಬೇಕು. ಇದರಲ್ಲಿ ಆಲ್ರೆಡಿ ಇದೆ ಐಟಮ್ಸ್. ಈಗ ಇದು ನೋಡಿ, ಟ್ರಯಲ್ಗೆ ಮಾಡಿದಂತಹ ಚಾಕ್ಲೇಟ್ ಐಸ್ ಕ್ರೀಮ್ ಮುಗಿತಾ ಬಂದಿದೆ. ವಾಪಸ್ ಅದರ ರೆಸಿಪಿ ನಾಳೆ ನಮ್ಮ ಸನ್ನಿಧಿಯವ್ರು ಮಾಡ್ತಾರೆ ನೆಕ್ಸ್ಟ್ ವ್ಲಾಗಲ್ಲಿ. ಚಂದ ಇದ್ರೆ ಸಿಕ್ಕೊಂಡಿತ್ತು. ಎಷ್ಟೊತ್ತು ಫ್ರೀಸರಲ್ಲಿ? ಒಂದು 8 ಗಂಟೆ, 5 ಗಂಟೆ, 8 ಗಂಟೆ ನೋಡು. ಇನ್ನು ಪಾತ್ರೆ ತುಳಿ ಇದ್ಯಾರು ತುಳಿದ್ದಾರೆ? ಹೋಗು ನೀನು. ಹಲೋ, ಅಡುಗೆ ಮಾಡಿದವರು ತೊಳಿವೆ. ಸುಮ್ಮನೆ ಅದು ಬಿಸಿ ಇಲ್ಲ, ಸುಮ್ಮನೆ ಎಂತ ಉಂಡಿಕೋ, ಬಿಸಿ ಇಲ್ಲ. ಮತ್ತೆ ನನ್ನ ಕೈಯಲ್ಲಿ ಕೊಟ್ಟು ಪಾತ್ರೆ ತೊಳಿಸಿ. ಯಾಕೋ ಈಗೋಸ್ಕರ ಪಾತ್ರೆ ತೊಳೆಯೋ ಆಗಿ ಕಾಣಿಸಿದೆ. ಬೇಡ, ತೊಳಿದಲ್ವ, ನೀರು ವೇಸ್ಟ್ ಮಾಡಬೇಡ. ರಿಯಾಲಿಟಿ ಅಲ್ಲ, ಅವಳ ಕೈಲಿ ಎಷ್ಟು ತಗೊಂಡದು ಇಲ್ಲಿ ಬಿಟ್ಟು ಅದನ್ನು ತೊಳೆಯೋ ಪರಿಸ್ಥಿತಿ ಇಲ್ಲ. ನೋಡಿ ಕೈ ನೀರು ಬರೋದು ನೋಡಿ. ಪಾತ್ರೆ ಹೇಗೆ ತೊಳಿಬೇಕು ಇವ್ರು ತೊಳಿತಾರೆ. ಆಫ್ ಮಾಡಿ ಸಾಕು. ಎಂತ ತೊಳಿಯೋದು ನಾನೇ ಲಾಸ್ಟಿಗೆ. ಇಲ್ಲ ನಾನು ಈಗಷ್ಟೇ ಕ್ಯಾಮರಾ ಆಫ್ ಆಗುವಾಗ ಒಂದು ಡೈಲಾಗ್ ಬಿಟ್ಲು, ಎಲ್ಲ ಟೀಚರ್ಸನ್ನು ಹೈಡ್ ಮಾಡಿ ಸ್ಟೇಟಸ್ ಹಾಕ್ತಾರಂತೆ. ನಾವು ಹಾಕೋದಿಲ್ಲ, ಇವಳು ಹಾಕೊಳ್ಳು. ಅದು ಹೇಗಾದ್ರೆ ಟೀಚರ್ಸ್ಗೆ ರೀಚ್ ಆಗ್ತದೆ. ರೀಚ್ ಮಾಡಿಸ್ತೀನಿ. ಯಾಕೆ ಆಲ್ರೆಡಿ ಅವಳಿಗೆ ಸ್ಕೂಲಲ್ಲಿ ಯಾರೆಲ್ಲ ಯೂಟ್ಯೂಬಲ್ಲಿ ಇದ್ದಾರೆ ಅಂತ ಕೇಳಿ ಸ್ವಲ್ಪ ಕ್ಲಾಸಸ್ ಎಲ್ಲ ತೆಗೆದಿದ್ದಾರಂತೆ. ಸೊ ಈಗ ಸನ್ನಿಧಿ ಅಭಿಮಾನಿ ಬಳಗ. ನನಗೆ ಅಭಿಮಾನಿ ಇಷ್ಟ ಆಗಿದೆ. ನನಗಲ್ಲ, ಎಲ್ಲ ಮರೀದಿದ್ದೀನಿ ಅವರೇ. ನಿಮಿಷಕ್ಕೊಮ್ಮೆ ಹೋಗಿ ಅದು ನೋಡಿದರೆ ಗಟ್ಟಿ ಆಗೋದಿಲ್ಲ ಆಯಿತಾ? ಎಷ್ಟು ಸಲ ಹೋಗಿ ಚೆಕ್ ಮಾಡ್ತಾನೆ ಅಂತ. ಕೇಳಲಿಲ್ಲ ಫಸ್ಟಿಂದ. ಹಾಂ ಬನ್ನಿ ಗಾಯ್ಸ್, 8 hours ಆಗಿದೆ. ಹೇಗಾಗಿದೆ ನೋಡುವ. 8 ಗಂಟೆಗಳ ನಂತರ ನೋಡಿ ಹೀಗೆ ಅದರಲ್ಲಿ ಯಾರು ತಿಂದಿದ್ದಾರೆ? ಅದು ನೀನಾರ ತೆಗೆದಲ್ಲ, ಯಾರೋ ಕಳ್ಳರು ಸಿಕ್ಕಿ ಬಿದ್ದರೆ ಪಾಪ ಸನ್ನಿಧಿ. ಈಗ ಎಂತ ಮಾಡ್ತಿದ್ದೀಯಾ? ಹಾಂ, ಟೈಮ್ ಅದಕ್ಕೆ ಹೇಳಿದ್ದು ನೀರಡಿ. ಈಗಲೇ ಕಣ್ಣಾಕ್ಬಿಡೋದು ಆಯ್ತಾ ನೋಡಲಿಕ್ಕೆ. ನಾನು ಎಂತ ಮಾಡಬೇಕು? ಕಟ್ ಮಾಡಬೇಕು. ಯಾಕೆ? ಅದನ್ನು ಹಾಗೆ ತಿನ್ಬೋದಲ್ಲ? ಓಕೆ ಓಕೆ, ಚಾಕ್ಲೇಟ್ ಪೌಡ್ರ್ ಹಾಕ್ಬೇಕು. ಶೇಪ್ ಔಟ್. ನಾನು ಕಟ್ ಮಾಡಲಾ? ಇದೆಂತ ಹೀಗೆ ತಿನ್ಬೋದಲ್ಲ? ಆ್ಯಕ್ಚುಲಿ ಐಸ್ ಕ್ರೀಮ್ನಾಗಿದೆ. ಬೇಕಾಗ್ತದೆ ಎಷ್ಟು ಜನ. ಹಾಂ ಸರಿ, ಒಳ್ಳೇದಾಯ್ತು ನೀನು ಅನಿಸ್ತದೆ. ಪರವಾಗಿಲ್ಲ, ನಿನ್ನ ಮೊದಲ ಪ್ರಯತ್ನ. ಅದೇ ಗೈಸ್, ಇದನ್ನ ನೋಡಿ ಯಾರು ಮಾಡೋಕ್ಕೆ ಹೋಗ್ಬೇಡಿ. ಬಟ್ ಮಾಡಿದವರು ಅವರ ಅದೃಷ್ಟ. ಓಹೋ, ಅದರಲ್ಲೂ ಬಿಲ್ಡಪ್ ಮಾತ್ರ. ಎಂತ ಮಾಡ್ತಿದ್ದೆ ಹೇಳು. ಇಲ್ಲಿದ್ದಾನೆ ಚಾಕ್ಲೇಟ್ ಪೌಡರ್ನಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾನೆ. ನಾನಂತ ಹೇಳಲ್ಲ, ಇದನ್ನು ವಾಪಸ್ ಅದರಲ್ಲಿ ಇಡ್ಲಿಕ್ಕೆ ಉಂಟಾ? ಇಲ್ಲ, ಮತ್ತು ಅದು ಮಿಕ್ಸ್ ಮಾಡಲಿಕ್ಕೆ ಇದೆಯಲ್ಲ, ಬೇಕೇ ಮಾಡ್ತೀನಿ. ಏನು ಗೊತ್ತಾ, ಇದನ್ನೆಲ್ಲ ಅದರಲ್ಲಿ ಹಾಕು, ಮತ್ತು ಅದಕ್ಕೆ ಸ್ಪ್ರೆಡ್ ಮಾಡು, ಮತ್ತು ಸ್ವಲ್ಪ ಹೊತ್ತು ಫ್ರೀಸ್. ಒಂದೊಂದೇ ಪೀಸ್ ಇರ್ತಿದ್ದಾಳೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. 8 ಗಂಟೆ ಕಾದ್ರಿ, ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ. ಬಂದಿಲ್ಲ, ನೀರಾಗಿದೆ. ಉಳಿದದನ್ನು ನಾವು ತಿನ್ನಬಹುದೇ? ಶ್ಯೂರ್. ನೋಡ್ತೇನೆ ಟೇಸ್ಟ್. ಹಾಂ, ಹಾಕು. ಸ್ಪ್ರೆಡ್. ಇಲ್ಲ ಹಾಕು. ವಾವ್, ಟೇಸ್ಟ್ ಉಂಟಾಯ್ತಾ ಮಾತ್ರ. ಮತ್ತೆ ಮಾಡಿದ್ಯಾರು? ವಾಪಸ್ ಅದರಲ್ಲಿ ಇಡಿ, ಫ್ರೀಸ್ ಆಗಿ. ಅದು ನೀರಾಗಿದೆ, ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಆಗಿ. ನೋಡಿ, ವಾವ್, ಟೇಸ್ಟ್ ಹೇಳ್ಬೇಕಾಯ್ತಾ? ಸತ್ಯ ಹೇಳಬೇಕು. ಎಂತ ಸೂಪರ್. ನಿಮಗೆಲ್ಲ ಸೂಪರ್ ಬಿಟ್ಟು ಬೇರೆ ಯಾವುದೋ ಡೈಲಾಗ್ಸ್ ಇಲ್ವಲ್ಲ? ಅಮೇಝಿಂಗ್, ಬ್ಯೂಟಿಫುಲ್, ಗಾರ್ಜಿಯಸ್. ಸತ್ಯ ಹೇಳ ತಗೋ. ಸತ್ಯ ಸಂದುಂಟ. ಅದೇ ಮಾಡಿದ್ಯಾರು? ನಾವು ಸ್ವಲ್ಪ
ಅಂತ ಕಾರ್ನ್ಫ್ಲೋರ್ ಮಿಕ್ಸ್ ಸರಿಯಾಗಿಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇದು ಸ್ವಲ್ಪ ಹೊತ್ತು ಫ್ರೀಸರಲ್ಲಿ ಇಟ್ಟು ಆಮೇಲೆ ತಿನ್ನೋಣ ಅಂತ. ಅದೇ ವಾಪಸ್ ಫ್ರೀಸರಲ್ಲಿ ಬೇಕಿದ್ದವರಿಗೆ ಹಾಂ ಬನ್ನಿ. ಸನ್ನಿಧಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿ. ಗಜಾನನ ಶಾಲೆ ನಾನು ಇನ್ಫಾರ್ಮೇಷನ್ ಕೊಡ್ತೇನೆ. ನಾಳೆ ನನ್ನ ಕಿಡ್ನಾಪ್ ಮಾಡಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹತ್ತಿರದಲ್ಲಿರೋ ಬೆಲ್ ಐಕನ್ನ Click ಟೈಮ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು ಸನ್ನಿಧಿ. ವೆಲ್ಕಮ್.